ಯಾರೋ ಒಬ್ಬ ಡ್ರೈವರ್ ಇದ್ದ ಅಂತ ಹೇಳಿದ್ನಲ್ಲ, ಪ್ರಜ್ವಲ್ ಅಂತ 14 ವರ್ಷ ಕೆಲಸ ಮಾಡಿರೋನು. ಅವನ್ನ ಕೂರಿಸ್ಕೊಂಡು ಒಂದು ಖಾಸಗಿ ಚಾನಲ್ನಲ್ಲಿ ಪಾಪ ಟ್ರೈನ್ ಅಪ್ ಮಾಡ್ತಾ ಇದ್ದಾರೆ. ನೋಡಿದೆ ಮುಂದೆ SIT ಮುಂದೆ ಮುಂದಿನ ತನಿಖೆಗಳು ಬಂದಾಗ ಯಾವ ರೀತಿ ಉತ್ತರ ಕೊಡಬೇಕು ಅನ್ನೋದನ್ನ ಅವ್ನು ಯಾರೋ ಶೆಟ್ಟಿ ಇದಾನಲ್ಲ ಬೆಲೆ ತೆರಬೇಕಾಗುತ್ತೆ. ಇವತ್ತು ನಾನು ಹಿಂಸೆಗೆ ಅವಕಾಶ ಕೊಡಲ್ಲ. ನಾನು ಬೇರೆಯವ್ರ ತರ ಗಲಭೆಗೆ ಇಲ್ಲ ನುಗ್ಸಿ ಒಡ್ಸ ಕೆಲಸ ಮಾಡಲ್ಲ. ಈ ದೇಶದ ನೆಲದ ಕಾನೂನೇನಿದೆ ಆ ವ್ಯಾಪ್ತಿನಲ್ಲೇ ಆ ಶೆಟ್ಟಿನೂ ತರೋಣಂತೆ. ಒಂದ್ ನಿಮಿಷ, ನೆನ್ನೆ ದಿನ ಅವ್ರು ಕೂತ್ಕೊಂಡು ಕಾರ್ತಿಕೋಡನ್ನ ಕೂತ್ಕೊಂಡು 1 ಗಂಟೆ ಏನ್ ಹೇಳ್ತಾರೆ, ಕುಮಾರಸ್ವಾಮಿನೇ ಇದೆ ಅಂತ ಪೆನ್ ಡ್ರೈವ್ ಬಿಟ್ಬಿಟ್ಟವ ಅಂತ ಒಂದು ಗುಮಾನಿ ಇದೆಯಲ್ಲ ಅಂತ ಕೇಳ್ತಾರೆ. ಬಿಟ್ಟಿರಬಹುದು ಅಂತ ಅವನು ಹೇಳ್ತಾನೆ. ಈಗಾಗಲೇ ಕೋರ್ಟ್ನಲ್ಲಿ ಈ ವಿಷಯಕ್ಕೆ ಸಂಬಂಧಪಟ್ಟಾಗೆ ನನ್ನನ್ನಾಗಲಿ ದೇವೇಗೌಡರ ಹೆಸರನ್ನಾಗಲಿ ತರಬಾರದು ಅಂತಕ್ಕಂಥ ಒಂದು ಇಂಜೆಕ್ಷನ್ ತಗೊಂಡಿದ್ವಿ. ಯಾರಿದ್ರಲ್ಲಿ ತಪ್ಪುಗಳಿದ್ದಾವೆ ಮಾಡ್ಕೊಳ್ಳಿ ತನಿಖೆ ಅಂತ ಹೇಳಿ ನೆನ್ನೆ ಕೋರ್ಟ್ ಮಾರ್ಷಲ್ ಹಲ ಮಾಡ್ತಾವನೆ. ಯಾರು ನಿಮ್ಮ ಶೆಟ್ಟಿ ಎಷ್ಟೆಷ್ಟು ದುಡ್ಡು ಯಾರ ಹತ್ರ ಎಷ್ಟು ತಗೊಂಡಿದ್ಯಾ ಈ ಕೇಸಲ್ಲಿ, ಇದೆಲ್ಲ ಮುಂದೆ ಬರುತ್ತೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.